ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ರತಾ ವಿಮರ್ಶ್ ಬ್ಲಾಗೆ. ಇದು ಅನ್ಗೊನೆ ಸೊಪ್ಪು ಅಂತ. ಯಾರಿಗಾನ ನಿಮಗೆ ಗೊತ್ತಿದ್ರೆ ಹೇಳಿ ಏನು ಸೊಪ್ಪು ಅಂತ. ನಿಮ್ಮ ಕಡೆ ಬಸ್ಸಾರು ಮಾಡೋ ವಿಧಾನ ಇದು ತುಂಬ ಒಳ್ಳೆಯದು, ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಸೊಪ್ಪು. ಇದು ಬೇಳೆ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಕಮೆಂಟ್ ಮಾಡಿ ಹೇಗಿದೆ ಅಂತ. ಕುಕ್ಕರಲ್ಲಿ ಕೂಗಿಸ್ತಾ ಇದ್ದೀನಿ. ಮತ್ತು ಒಂದು ಸೈಡಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು. ಇದು ಸ್ವಲ್ಪ ಬೇಯಿಸ್ಕೋಬೇಕು. ಇವಾಗ ಸಪ್ರೇಟ್ ಬೇಳೆ ಒಂದು ಕುಕ್ಕರ್ ಕೂಗಿದ್ರೆ ಸಾಕು, ಒಂದು ವಿಸಿಲ್ ಆಗಿದ್ರೆ. ಇದು ಸ್ವಲ್ಪ ಬೆಂದಿದ ತಕ್ಷಣ ಬೇಳೆ ಬೇಯುತ್ತಲ್ಲ, ಅದನ್ನು ಇದರಲ್ಲಿ ಹಾಕೋಬೇಕು. ತುಂಬ ಒಳ್ಳೆಯದು ಕಣ್ಣಿಗೆ. ಮಕ್ಕಳಿಗೆಲ್ಲ ಮಾಡಿಕೊಡಿ, ಚೆನ್ನಾಗಿರುತ್ತೆ ಸೊಪ್ಪು. ಇದು ತುಂಬ ಒಳ್ಳೆಯದು ನೋಡಿ. ಸ್ವಲ್ಪ ಬೆಂದಿದೆ. ಇವಾಗ ಬೇಳೆ ಹಾಕ್ಕೋಬೇಕು. ಬೇಳೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಅವಾಗ 2 ಉಪ್ಪು ಹಿಡಿಯುತ್ತೆ. ಬಸ್ಸಾರಿಗೆ ನಾನು ಒಣಮೆಣ್ಸಿಕಾಯಿ, ಜೀರಿಗೆ, ಮೆಣಸು, ಮೆಂತ್ಯ ಅದು ಎಲ್ಲ ಹುರ್ಕೊತಾ ಇದ್ದೀನಿ. ಒಂದು 10 ಕಾಳಾದರೆ 10 ಆದರೆ ಸಾಕು. ಮೆಂತ್ಯ, ಮೆಣಸು ಹಾಕ್ಕೊಬಿಡಿ, ಜೀರಿಗೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಅನಿಸುತ್ತೋ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಇದು ಹುರಿದಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹುರಿದಿದ ಮೇಲೆ ಕಡಲೆ ಬೀಜ ಹುರ್ಕೊತಾ ಇದ್ದೀನಿ. ಪಲ್ಯಕ್ಕೆ ಹಾಕೋಕ್ಕೆ, ಸೊಪ್ಪಿಂದು ಪಲ್ಯ ಇರುತ್ತಲ್ಲ, ಕಡಲೆ ಬೀಜ ಪೌಡ್ರ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಕ್ಯಾಲ್ಸಿಯಂ ಇರುತ್ತೆ, ಒಳ್ಳೆಯದು. ನೋಡಿ, ಸೊಪ್ಪು ಬೆಂದಿದೆ. 2 ಮಿಕ್ಸ್ ಆಗಿ ಸ್ವಲ್ಪ ಬೇಳೆ ಕಟ್ಟು ನಾನು ತೆಗ್ದಿಕೊಂಡಿದ್ದೀನಿ ಬಸ್ಸಾರು ರುಬ್ಬಕ್ಕೆ ಅಂತ. ನೋಡಿ, ಸ್ವಲ್ಪ ನೀರೆಲ್ಲ ಬಸಿದೆ ಅಂತ ತೆಗ್ದು ಹಾಕಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಕಾಯಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಬೆಳ್ಳುಳ್ಳಿ, ಇದು ಒಣಮೆಣ್ಸಿಕಾಯಿ, ಜೀರಿಗೆ, ಮೆಣಸೆಲ್ಲ ಮಾಡ್ಕೊಂಡಿದ್ವಲ್ಲ, ಫ್ರೈ ಮಾಡ್ಕೊಂಡಿರೋದು ಹಾಕಬೇಕು. ಬೇಳೆ ಕಟ್ಟು ತೆಗ್ದಿಕೊಂಡಿದ್ದೆ ನಾನು. ಬೇಳೆ ಕಟ್ಟು ಹಾಕ್ತಾಯಿದ್ದೀನಿ. ಹುಣಸೆ ಹುಳಿ ಹಾಕ್ರಿ, ಮೇಯ್ನು ಇಂಪಾರ್ಟೆಂಟ್. ಹುಣಸೆ ಹುಳಿ ಚೆನ್ನಾಗಿರುತ್ತೆ ಬಸ್ಸಾರಿಗೆಲ್ಲ. ನೋಡಿ, ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ ಸೊಪ್ಪು ಪಲ್ಯ ಮಾಡೋಕ್ಕೆ. ಮತ್ತು ಸಾಂಬಾರಿಗೂ ಅದರಲ್ಲೇ ತೆಗ್ದು ಹಾಕ್ಕೊತೀನಿ. ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಬಸ್ಸಾರಿಗೆ ಹಾಕ್ತಾಯಿದ್ದೀನಿ ಇದನ್ನು. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಗ್ಗರಣೆದು ಹಾಕಿ ಇವಾಗ ಇದಕ್ಕೆ ಸೊಪ್ಪು ಹಾಕಬೇಕು. ರಸ ಎಲ್ಲ ಹಿಂಡ್ಕೋಬೇಕು, ಕ್ಲೀನಾಗಿ ಹಿಂಡ್ಬಿಟ್ಟು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಕಡಲೆಬೀಜ ಅದು ಹುರಿದಿಟ್ಕೊಂಡಿದ್ನಲ್ಲ, ಅದು ಪುಡಿ ಮಾಡಿಕೊಂಡು ಒಂದು ಮೆಣ್ಸಿಕಾಯಿ ಹಾಕ್ಕೋಬೇಕು. ಒಣಮೆಣ್ಸಿಕಾಯಿ ಅದನ್ನು ಹಾಕಿ ಪುಡಿ ಮಾಡಿರಿ, ಖಾರ ಇರುತ್ತೆ ಸ್ವಲ್ಪ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆ ಸೊಪ್ಪು ಪಲ್ಯ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ.
ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.